ಮರಣದ ನಂತರ ಆತ್ಮ ಈ 9 ರಂಧ್ರಗಳ ಮೂಲಕ ಹೊರಹೋಗುತ್ತೆ. ಗರುಡ ಪುರಾಣವು ಮರಣದ ನಂತರ ಆತ್ಮಕ್ಕೆ ಏನಾಗುತ್ತದೆ ಎಂಬುದನ್ನು ಹೇಳುತ್ತದೆ. ಅದೇ ರೀತಿ ಆತ್ಮ ದೇಹದಿಂದ ಹೇಗೆ ಹೊರಹೋಗುತ್ತದೆ ಎಂಬುದನ್ನು ಹೇಳಲಾಗಿದೆ. ಮರಣದ ನಂತರ ಆತ್ಮ ದೇಹದಿಂದ ಹೇಗೆ ಹೊರಹೋಗುತ್ತದೆ? ಮರಣದ ನಂತರ ಆತ್ಮ ಹೇಗೆ ಸಂಚರಿಸುತ್ತದೆ ಎಂಬುದನ್ನು ಇಲ್ಲಿ ತಿಳಿಯಿರಿ. ಎಲ್ಲ ಜೀವಿಗಳ ಜೀವನವು ನಶ್ವರವಾಗಿರುತ್ತದೆ. ಈ ಭೂಮಿಯಲ್ಲಿ ಯಾರೇ ಜನಿಸಿದರೂ ಅವರ ಸಾವು ನಿಶ್ಚಿತ. ಇದು ಯಾರಿಂದಲೂ ಬದಲಾಯಿಸಲು ಸಾಧ್ಯವಾಗದ ಸತ್ಯ. ಗರುಡ ಪುರಾಣ ಎನ್ನುವಂತಹದ್ದು ಹಿಂದೂ ಧರ್ಮದ ಪ್ರಮುಖ ಗ್ರಂಥವಾಗಿದ್ದು ಇದರಲ್ಲೂ ಕೂಡ ಈ ವಿಚಾರಗಳನ್ನೇ ಉಲ್ಲೇಖಿಸಲಾಗಿದೆ. ಗರುಡ ಪುರಾಣದಲ್ಲಿ ಜನನ ಮತ್ತು ಮರಣದ ನಂತರದ ಪರಿಸ್ಥಿತಿಗಳ ಕುರಿತು ಹೇಳಲಾಗಿದೆ. ಒಬ್ಬ ವ್ಯಕ್ತಿಯು ತನ್ನ ಕರ್ಮಗಳ ಆಧಾರದ ಮೇಲೆ ಮರಣದ ಸಮಯದಲ್ಲಿ ಮತ್ತು ಮರಣದ ನಂತರ ಯಾವ ನೋವುಗಳನ್ನು ಅನುಭವಿಸುತ್ತಾನೆ. 1. ದೇಹದ 9 ದ್ವಾರಗಳು. ಗರುಡ ಪುರಾಣದ ಪ್ರಕಾರ ದೇಹವು 9 ದ್ವಾರಗಳಿಂದ ರೂಪುಗೊಂಡಿದೆ. ಇವುಗಳನ್ನೇ ನವರಂಧ್ರಗಳು ಎಂದು ಕರೆಯಲಾಗುತ್ತದೆ. ಸಾವಿನ ಸಮಯದಲ್ಲಿ ಆತ್ಮವು ದೇಹದ ಈ 9 ರಂಧ್ರಗಳಲ್ಲಿ ಒಂದು ರಂಧ್ರ ಅಥವಾ ದ್ವಾರದಿಂದ ಹೊರಹೋಗುತ್ತದೆ. ದೇಹದಲ್ಲಿರುವ ನವದ್ವಾರಗಳು ಅಥವಾ ನವರಂಧ್ರಗಳೆಂದರೆ 2 ಕಣ್ಣುಗಳು, 2 ಕಿವಿಗಳು, 2 ಮೂಗಿನ ಹೊಳ್ಳೆಗಳು, ಬಾಯಿ ಮತ್ತು ವಿಸರ್ಜನಾ ಅಂಗಗಳು ಸೇರಿವೆ. 2. ಆತ್ಮ ದೇಹದ ಯಾವ ಭಾಗದಿಂದ ಹೊರಹೋದರೆ ಶುಭ, ಯಾವ ದ್ವಾರದಿಂದ ಹೊರಹೋದರೆ ಅಶುಭ. ಓರ್ವ ವ್ಯಕ್ತಿ ಸಾಯುವ ಸಮಯದಲ್ಲಿ ಅವನ ಆತ್ಮವು ಅವನ ಕಣ್ಣುಗಳಿಂದ ಹೊರಬಂದರೆ ಅಂತಹ ಜನರು ಬದುಕಲು ಹೆಚ್ಚು ಆಸೆಯನ್ನು ಹೊಂದಿರುತ್ತಾರೆ. ಅವರಿಗೆ ಸಾಯಲು ಕಿಂಚಿತ್ತೂ ಆಸೆಯೂ ಇರುವುದಿಲ್ಲ ಮತ್ತು ಅವರು ತಮ್ಮ ಕುಟುಂಬದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರುತ್ತಾರೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ತಮ್ಮ ಇಡೀ ಜೀವನವನ್ನು ಕೇವಲ ಹಣದ ಸಂಪಾದನೆ ಮಾಡುವುದರಲ್ಲಿ ಕಳೆಯುವವರ ಆತ್ಮವು ಮರಣದ ಸಮಯದಲ್ಲಿ ವಿಸರ್ಜನಾ ಅಂಗಗಳ ಮೂಲಕ, ಅಂದರೆ ಮಲ ಮತ್ತು ಮೂತ್ರದ ಮೂಲಕ ಹೊರಬರುತ್ತದೆ. ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಕೆಲವರ ಆತ್ಮ ಮೂಗಿನ ಮೂಲಕ ಹೊರಬರುತ್ತದೆ. ಇದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಗರುಡ ಪುರಾಣದ ಪ್ರಕಾರ ಈ ಜನರು ಜೀವನದಲ್ಲಿ ತಮ್ಮ ಕರ್ತವ್ಯಗಳನ್ನು ಭಕ್ತಿಯಿಂದ ಮಾಡಿದ್ದಾರೆ ಎಂಬುದಾಗಿದೆ. ಅವರು ತಮ್ಮ ಜೀವಿತಾವಧಿಯಲ್ಲಿ ಧರ್ಮ ಮಾರ್ಗದಲ್ಲಿ ಜೀವನವನ್ನು ನಡೆಸಿರುತ್ತಾರೆ. ಇವರು ಯಾರಿಗೂ ಹಿಂಸೆಯನ್ನು ಮಾಡದೆ, ಮೋಸವನ್ನು ಮಾಡದೆ ತಮ್ಮ ಜೀವನವನ್ನು ನಡೆಸಿರುತ್ತಾರೆ. ತಮ್ಮ ಇಡೀ ಜೀವನವನ್ನು ಕೇವಲ ಹಣದ ಸಂಪಾದನೆ ಮಾಡುವುದರಲ್ಲಿ ಕಳೆಯುವವರ ಆತ್ಮವು ಮರಣದ ಸಮಯದಲ್ಲಿ ವಿಸರ್ಜನಾ ಅಂಗಗಳ ಮೂಲಕ, ಅಂದರೆ ಮಲ ಮತ್ತು ಮೂತ್ರದ ಮೂಲಕ ಹೊರಬರುತ್ತದೆ. ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಕೆಲವರ ಆತ್ಮ ಮೂಗಿನ ಮೂಲಕ ಹೊರಬರುತ್ತದೆ. ಇದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಗರುಡ ಪುರಾಣದ ಪ್ರಕಾರ ಈ ಜನರು ಜೀವನದಲ್ಲಿ ತಮ್ಮ ಕರ್ತವ್ಯಗಳನ್ನು ಭಕ್ತಿಯಿಂದ ಮಾಡಿದ್ದಾರೆ ಎಂಬುದಾಗಿದೆ. ಅವರು ತಮ್ಮ ಜೀವಿತಾವಧಿಯಲ್ಲಿ ಧರ್ಮ ಮಾರ್ಗದಲ್ಲಿ ಜೀವನವನ್ನು ನಡೆಸಿರುತ್ತಾರೆ. ಇವರು ಯಾರಿಗೂ ಹಿಂಸೆಯನ್ನು ಮಾಡದೆ, ಮೋಸವನ್ನು ಮಾಡದೆ ತಮ್ಮ ಜೀವನವನ್ನು ನಡೆಸಿರುತ್ತಾರೆ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.